ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಅಘೋರಿಗಳೇಕೆ ಸತ್ತ ದೇಹಗಳೊಂದಿಗೆ ದೈಹಿಕ ಸಂಬಂಧ ಇಟ್ಕೋತಾರೆ? ಸತ್ತ ದೇಹಗಳನ್ನು ಪೂಜೆ ಮಾಡೋದೇಕೆ? ಬುರುಡೆಗಳನ್ನು ಅವರು ಪೂಜಿಸೋದ್ಯಾಕೆ? ಅವರ ಹತ್ತಿರ ಇಟ್ಕೊಳ್ಳೋದ್ಯಾಕೆ? ಬನ್ನಿ ಈ ವಿಡಿಯೋದಲ್ಲಿ ಅಘೋರಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಥರ ಲೈಕ್ ಮಾಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಬರುತ್ತೆ. ಸ್ನೇಹಿತರೆ, ಅಘೋರಿಗಳನ್ನು ಅವರ ಜೀವನವನ್ನು ಅವರ ಜೀವನ ಶೈಲಿಯಿಂದ ನಮ್ಮಿಂದ ಊಹೆ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಅವರು ಪ್ರತಿನಿತ್ಯ ವಿಭಿನ್ನ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ. ಅವರ ಜೀವನವನ್ನು ಸಾಗಿಸ್ತಿರ್ತಾರೆ. ಹಸಿ ಮಾಂಸವನ್ನೇ ಆಹಾರವನ್ನಾಗಿರಿಸಿಕೊಳ್ತಾರೆ. ಸತ್ತ ದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಕೊಳ್ತಾರೆ. ಮಾನವ ಬುರುಡೆಯನ್ನೇ ಪಾತ್ರೆಯನ್ನಾಗಿ ಮಾಡಿಕೊಳ್ತಾರೆ. ಅಘೋರಿ ಈ ಶಬ್ದ ಕೇಳುತ್ತಿದ್ದಂತೆ ಕಣ್ಣು ಮುಂದೆ ಒಂದು ವಿಚಿತ್ರ ರೂಪ ಆದೋಗುತ್ತೆ. ಅಘೋರಿಗಳನ್ನೇ ಸಾಧುಗಳು ಅಂತ ಕರೀತಾರೆ. ಈ ಅಘೋರಿಗಳು ಸಾಮಾನ್ಯವಾಗಿ ಸ್ಮಶಾನದಲ್ಲಿ ಇರ್ತಾರೆ. ಇವರನ್ನು ನೀವು ಹೆಚ್ಚಾಗಿ ಸ್ಮಶಾನದಲ್ಲಿ ನೋಡಬಹುದು. ಅಘೋರಿಗಳು ತಾವೇ ಸ್ವತಃ ಬೂದಿಯನ್ನು ದೇಹಕ್ಕೆ ಹಚ್ಕೊಳ್ತಾರೆ. ಮಾನವನ ದೇಹದ ಹಸಿ ಮಾಂಸವನ್ನು ತಿಂತಾರೆ. ತಂತ್ರ ಮಂತ್ರಗಳ ಅಭ್ಯಾಸದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಅಘೋರಿಗಳು ಮಾನವ ದೇಹದ ಹಸಿ ಮಾಂಸಗಳನ್ನು ತಿಂತಾರೆ ಅಂತ ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರಂತೆ. ಬಹಳ ಸಂದರ್ಶನದಲ್ಲಿ ಅವರೇ ಒಪ್ಪಿಕೊಂಡಿದ್ದಾರಂತೆ. ಮಾನವನ ದೇಹದ ವಿವಿಧ ಭಾಗಗಳನ್ನು ತಮ್ಮ ಸ್ವಂತಕ್ಕಾಗಿ ಬಳಸ್ತಾರಂತೆ. ಇದು ಅವರಲ್ಲಿ ತಂತ್ರಶಕ್ತಿಯನ್ನು ಹೆಚ್ಚಾಗಿಸ್ತದಂತೆ, ಬಲಗೊಳಿಸ್ತದಂತೆ. ಯಾಕೆ ಈ ಸತ್ತ ದೇಹವನ್ನು ಪೂಜೆ ಮಾಡ್ತಾರೆ? ಶಿವನನ್ನು ಮೆಚ್ಚಿಸಲು, ಅವನನ್ನು ಕೆಳಗಿಳಿಸಲು, ಶಿವನ ಮೆಚ್ಚುಗೆಗಾಗಿ ಮೃತ ದೇಹವನ್ನು ಪೂಜೆ ಮಾಡ್ತಾರಂತೆ. ಅಘೋರಿಗಳು ಶಿವ ಮತ್ತು ಮೃತ ದೇಹಗಳ ಆರಾಧಕರು. ಅಘೋರಿಗಳು ತಮ್ಮ ಅಸ್ತಿತ್ವವನ್ನು ಶಿವನಲ್ಲಿ ಸಂಪೂರ್ಣವಾಗಿ ವಿಲೀನಗೊಳಿಸಲು ಬಯಸ್ತಾರೆ. ಶಿವನ ಪಂಚರೂಪಗಳಲ್ಲಿ ಅಘೋರಿಯು ಒಂದು. ಶಿವನೊಲಿಮೆಯನ್ನು ಪಡೆದುಕೊಳ್ಳುವ ಸಲುವಾಗಿ ಈ ಅಘೋರಿಗಳು ಸತ್ತ ದೇಹದ ಮೇಲೆ ಕುಳಿತು ಧ್ಯಾನ ಮಾಡ್ತಾರೆ. ಶಿವನನ್ನು ಮೆಚ್ಚುವ ಕ್ರಮದಲ್ಲಿ ಇವರು 3 ವಿಧದ ಸಾಧನೆಗಳನ್ನು ಅಥವಾ ಪೂಜೆ ವಿಧಾನಗಳನ್ನು ಮಾಡ್ತಾರೆ. ಮೊದಲನೇದು, ಸತ್ತ ದೇಹಕ್ಕೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸ್ತಾರೆ, ಅಂದರೆ ಎಣ್ಣೆಯನ್ನು ಅರ್ಪಿಸ್ತಾರೆ. ಎರಡನೆಯದು, ಶಿವನ ಸಾಧನದಲ್ಲಿ ಸತ್ತ ದೇಹದ ಮೇಲೆ ಒಂದೇ ಕಾಲಿನ ಮೇಲೆ ನಿಂತು ಪೂಜೆಯನ್ನು ಮಾಡ್ತಾರೆ. ಮೂರನೆಯದಾಗಿ, ಶಿವನ ಸಾಧನದಲ್ಲಿ ಸ್ಮಶಾನದಲ್ಲಿ ಹೋಮ ಮತ್ತು ಹವನವನ್ನು ಮಾಡ್ತಾರೆ. ಅಘೋರಿಗಳೇಕೆ ಸತ್ತ ದೇಹದೊಂದಿಗೆ ದೈಹಿಕ ಸಂಬಂಧ ಇಟ್ಕೊಂಡಿರ್ತಾರೆ? ಸ್ಮಶಾನವಾಸಿ ಅಘೋರಿಗಳು ಸತ್ತ ದೇಹಗಳನ್ನು ಪೂಜಿಸೋದ್ರ ಮೂಲಕ ಅವುಗಳೊಂದಿಗೆ ದೈಹಿಕ ಸಂಬಂಧ ಹೊಂದಿರ್ತಾರೆ. ಇದನ್ನು ಸ್ವತಃ ಅಘೋರಿಗಳೇ ಒಪ್ಪಿಕೊಂಡಿದ್ದಾರೆ. ಅಘೋರಿಗಳ ಪ್ರಕಾರ ಸತ್ತ ದೇಹದೊಂದಿಗೆ ದೈಹಿಕ ಸಂಬಂಧ ಹೊಂದೋದಂದರೆ ಅದು ಶಿವ ಮತ್ತು ಶಕ್ತಿ ಆರಾಧನೆಯ ಒಂದು ರೂಪ ಅಂತ. ಸತ್ತ ದೇಹದೊಂದಿಗೆ ದೈವಿಕ ಚಟುವಟಿಕೆಯ ಸಮಯದಲ್ಲಿಯೂ ಮನಸ್ಸು ದೇವರ ಭಕ್ತಿಯಲ್ಲಿ ತೊಡಗಿದ್ದರೆ ಇದಕ್ಕಿಂತ ಹೆಚ್ಚಿನ ಮಟ್ಟದ ಆಧ್ಯಾತ್ಮಿಕ ಅಭ್ಯಾಸ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಅಘೋರಿಗಳು. ಅಘೋರಿಗಳು ಇತರ ಪಂಗಡಗಳ ಸಾಧುಗಳಂತೆ ಬ್ರಹ್ಮಚರ್ಯ ಅನುಸರಿಸೋದಿಲ್ಲ. ಬೂದಿ ಬೆಳೆದ ಮೃತದೇಹದೊಂದಿಗೆ ದೈಹಿಕ ಸಂಬಂಧ ಮಾಡ್ತಾರೆ. ಮಂತ್ರಗಳನ್ನು ಪಠಿಸ್ತಾರೆ, ಡೋಲು ಬಾರಿಸ್ತಾರೆ. ದೈಹಿಕ ಸಂಬಂಧಗಳನ್ನು ಹೊಂದುವ ಈ ಕ್ರಿಯೆ ಸಾಧನದ ಒಂದು ಭಾಗವಾಗಿದೆ ಶಿವನನ್ನು ಹೋಲಿಸುವುದರಲ್ಲಿ. ವಿಶೇಷವಾಗಿ ಮಹಿಳೆಯರು ಋತುಸ್ರಾವ ಹೊಂದುವ ಸಮಯದಲ್ಲಿ ಅವರು ದೈಹಿಕ ಚಟುವಟಿಕೆಗಳನ್ನು ಹೊಂದೋಕೆ ಬಯಸ್ತಾರೆ. ಹೀಗೆ ಮಾಡೋದರಿಂದ ಅಘೋರಿಗಳ ಶಕ್ತಿ ಹೆಚ್ಚುತ್ತೆ ಅನ್ನೋದು ಅವರ ನಂಬಿಕೆ. ಕೈಯಲ್ಲಿ ಮಾನವನ ತಲೆಬುರುಡೆ. ಅಘೋರಿಗಳು ಸಾಮಾನ್ಯವಾಗಿ ಮನುಷ್ಯರನ್ನು, ಮೇಕೆಗಳನ್ನು, ಹಸುಗಳನ್ನು ಸನಿಹ ಸೇರೋಕ್ಕೆ ಬಯಸೋದಿಲ್ಲ. ಅವರು ಜೀವಿಗಳಿಂದ ಅಂತರವನ್ನು ಕಾಯ್ತಾರೆ. ಆದರೆ ನಾಯಿಗಳನ್ನು ಯಾವಾಗಲೂ ತಮ್ಮ ಹತ್ತಿರ ಇಟ್ಕೊಳ್ತಾರೆ. ಮತ್ತು ಅವರು ತಲೆಬುರುಡೆಗಳನ್ನು ತಮ್ಮ ದಿನಪಳಗೆಗೆ ಅಗತ್ಯವಿರುವ ಪಾತ್ರೆಗಳಾಗಿ ಬಳಸ್ತಾ ಇರ್ತಾರೆ. ಶಿವನ ಅಘೋರ ರೂಪದ ಅನುಯಾಯಿಗಳಾದ ಇವರು ಶಿವನಂತೆ ತಾವು ಕೈಯಲ್ಲಿ ಮಾನವ ತಲೆಬುರುಡೆಯನ್ನು ಹಿಡಿದುಕೊಳ್ತಾರೆ. ಅಘೋರಿಗಳ ಜೀವನ ಶೈಲಿ ತುಂಬಾ ವಿಚಿತ್ರ. ಅವರ ಜೀವನ ಶೈಲಿಯನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಆದರೆ ಅವರು ಶಿವನನ್ನು ಅನುಸರಿಸುವ ಮೂಲಕ ಶಿವನ ರೌದ್ರ ರೂಪವನ್ನು ಕಣ್ಣು ಮುಂದೆ ತರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಅಘೋರಿಗಳ ಕೊಂಚ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.